ಕನ್ನಡದ ನ್ಯೂಸ್ ಚಾನೆಲ್ ಲೋಕದಲ್ಲಿ ನ್ಯೂಸ್ 18 ಕನ್ನಡ ನಂಬರ್ 1 ಆಗಿದೆ. ಕನ್ನಡಿಗರ ಪ್ರೀತಿ ವಿಶ್ವಾಸ ಗಳಿಸಿರುವ ನ್ಯೂಸ್ 18 ಸುದ್ದಿ ಮಾಧ್ಯಮದ ಹೊಸ ಲೀಡರ್ ಆಗಿ ಹೊರಹೊಮ್ಮಿದೆ. ಕನ್ನಡದ ನ್ಯೂಸ್ 18 ಕೂಡ ನಂಬರ್ 1 ಪೊಸಿಷನ್ ಅನ್ನು ತಲುಪಿರುವಂತದ್ದು. ಕನ್ನಡಿಗರ ಕಣ್ಮನಿ ನ್ಯೂಸ್ 18 ಕನ್ನಡ ಈಗ ಕರ್ನಾಟಕದ ನಂಬರ್ 1. ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ನಾವೇ ಲೀಡರ್. ಇಷ್ಟೆಲ್ಲ ಸುದ್ದಿ ಸಂತೆಯಲ್ಲಿ ಯಾರನ್ನು ನಂಬೋದು? ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗುವ ವೇದಿಕೆ ಯಾವುದು? ಹೀಗೆಂದು ದಿಟ್ಟಿಸಿ ನೋಡುತ್ತಿದ್ದ ವೀಕ್ಷಕ ಪ್ರಭುಗಳ ನೆಚ್ಚಿನ ವಾಹಿನಿಯಾಗಿ ಹೊರಹೊಮ್ಮಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಆಲ್ಮೋಸ್ಟ್ ನಾವು ತೋರಿಸಿದಂತ ಸುದ್ದಿಗಳೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದಾವೆ. ರೋಗಿಗಳು ಅನುಭವಿಸುವ ಸಮಸ್ಯೆಗಳ ಕುರಿತು ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತಿರೋ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ನ್ಯೂಸ್ 18 ವರದಿ ಬಳಿಕ ರಕ್ಷಣಾ ಕಾರ್ ಶಿಥಿಲ ಶಾಲೆಗೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ನಮ್ಮ ಶಾಸಕರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂದೆ ತೊಂದರೆಗಳನ್ನ ನೋಡ್ಕೊಂಡು ಹೋಗಬೇಕಾದದ್ದು ನಮ್ಮ ಜವಾಬ್ದಾರಿ. ಊರಲ್ಲಿ ವಿದ್ಯುತ್ ಇಲ್ಲ, ಕಾಕಲ ವಾರಕ್ಕೆ ಕರೆಂಟ್. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಧರ್ಮಸ್ಥಳದ ನಿಗೂಢ ಶವಗಳ ನಿಷ್ಪಕ್ಷಪಾತ ವರದಿ ಮಾಡಿದ ಕನ್ನಡದ ಏಕೈಕ ನ್ಯೂಸ್ ಚಾನೆಲ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಬೆಂಬಲಿಗನ ದರ್ಬಾರ್. ಚೆಕಿಂಗ್ ಮಾಡಿ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ಮಾಡಿ. ವಾಲ್ಮನ್ಗಳ ಕಷ್ಟಕ್ಕೆ ಧ್ವನಿಯಾಗಿತ್ತು ನ್ಯೂಸ್ 18. ಸಿಕ್ತು ಸಂಬಳ ಭಾಗ್ಯ. ನ್ಯೂಸ್ 18 ಚಾನೆಲ್ಗೆ ನಾವು ಮತ್ತೊಮ್ಮೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕದ ಹಳ್ಳಿಯ ಪ್ರತಿನಿಧಿಯಾಗುವ ಛಲ ಮೇಳೈಸಿದ ಕ್ಷಣವಿದು. ನಾವೀಗ ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್. 18ರ ನಂಟಿಗೆ ಬೆಸೆದುಕೊಂಡಿರೋ ಕನ್ನಡಿಗರು ನ್ಯೂಸ್ 18 ಕನ್ನಡವನ್ನ ಮಾಧ್ಯಮ ಲೋಕದ ಹೊಸ ನಾಯಕನನ್ನಾಗಿ ಮಾಡಿದ್ದಾರೆ. ಈ ವಿಶೇಷ ಮೈಲುಗಲ್ಲಿನ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಕಚೇರಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಸಂಭ್ರಮಾಚರಣೆ ಮಾಡಿ ಕನ್ನಡಿಗರಿಗೆ ಧನ್ಯವಾದ ಸಮರ್ಪಿಸಲಾಯಿತು. ನ್ಯೂಸ್ 18 ಕನ್ನಡ ಸಂಪಾದಕರಾದ ಹರಿಪ್ರಸಾದ್, ನೆಟ್ವರ್ಕ್ 18ನ ಸೌತ್ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಈ ವಿಶೇಷ ಕ್ಷಣದಲ್ಲಿ ಭಾಗಿಯಾಗಿದ್ರು. ನೆಟ್ವರ್ಕ್ 18 ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರುವಂತಹ ಭಾರತದ ನಂಬರ್ 1 ನ್ಯೂಸ್ ಚಾನೆಲ್ ಇಂಗ್ಲಿಷ್ ಹಾಗೂ ಹಿಂದಿ ಚಾನೆಲ್ಗಳಲ್ಲಿ. ಈಗ ಅದೇ ಸಾಲಿನಲ್ಲಿ ಈಗ ಕನ್ನಡದ ನ್ಯೂಸ್ 18 ಕೂಡ ನಂಬರ್ 1 ಪೊಸಿಷನ್ ಅನ್ನು ತಲುಪಿರುವಂತದ್ದು. ಹಾಗೆಯೇ ಇಲ್ಲಿ ನನ್ನ ನ್ಯೂಸ್ 18 ತಂಡದ ಪ್ರತಿಯೊಬ್ಬರ ಕೊಡುಗೆಯೂ ಕೂಡ ಇದೆ. ವಿಶೇಷವಾಗಿ ಮಧು, ಎಸ್ಪೆಷಲಿ ನಮ್ಮ ಔಟ್ಪುಟ್ ಎಡಿಟರ್ ಮಧು, ನಮ್ಮ ಇನ್ಪುಟ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ವೀರೇಶ್, ಹಾಗೆಯೇ ನಮ್ಮ ಇಲ್ಲಿ ಗ್ರಾಫಿಕ್ಸ್ ಮತ್ತು ಪ್ರೊಡಕ್ಷನ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ಸ್ವರೂಪ್, ಪ್ರೋಗ್ರಾಮ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ಶೇಖರ್ ಪೂಜಾರಿ, ಹಾಗೆ ಪೊಲಿಟಿಕಲ್ ಬ್ಯೂರೋವನ್ನ ಲೀಡ್ ಮಾಡ್ತಾ ಇರುವಂತಹ ಚಿದಾನಂದ ಪಟೇಲ್, ಜಾಲ ನಮ್ಮದು, ಬಲ ನಿಮ್ಮದು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಕನ್ನಡಿಗರ ಮನೆ ಮನ ತಲುಪಿದೆ ನ್ಯೂಸ್ 18. ಸುದ್ದಿ ಗ್ರಹಿಕೆಯ ವೇಗ, ನಿಷ್ಪಕ್ಷಪಾತ ನಿಲುವು ಮತ್ತು ಸತ್ಯನಿಷ್ಠ ವರದಿಗಾರಿಕೆಯಲ್ಲಿ ಎದೆಗಾರಿಕೆಯನ್ನ ಮೈಗೂಡಿಸಿಕೊಂಡಿರೋ ನಮ್ಮ ತಂಡ ಮುಂದೆಯೂ ಕೂಡ ವೀಕ್ಷಕರನ್ನ ದಿಕ್ಕು ತಪ್ಪಿಸದೆ ಮುನ್ನಡೆಯುವ ಸಂಕಲ್ಪದೊಂದಿಗೆ ಹೆಜ್ಜೆ ಇಟ್ಟಿದೆ. ಕನ್ನಡಿಗರ ಈ ಪ್ರೀತಿ ಹೀಗೆ ಮುಂದುವರಿಯಲಿ ಎಂಬ ಆಶಯದೊಂದಿಗೆ ನ್ಯೂಸ್ 18 ಕನ್ನಡವನ್ನ ನಂಬರ್ 1 ಮಾಡಿದ ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ಅನಂತ ವಂದನೆಗಳು. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಇವಿಷ್ಟು ಈವರೆಗೆ